ಮೈಸೂರಿನ ಬೋಗಾದಿ ಹೆದ್ದಾರಿಯಲ್ಲಿರುವ ಗಣಗನಹುಂಡಿ ಗ್ರಾಮದ ಸಮೀಪ ಇರುವ ಭೀಮಾಭರಣಿ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರುವ ಪಾರ್ಕ್. ಇದರಿಂದಾಗಿ ಪಾರ್ಕ್ನಲ್ಲಿರುವ ಪಿಟ್ಟುಗುಂಡಿಯಲ್ಲಿ ಚರಂಡಿಯ ನೀರು ಸೇರಿ ಗಬ್ಬೆದ್ದು ನಾರುತ್ತಿದೆ. ಸುತ್ತಮುತ್ತಲಿನ ಲೇಔಟ್ನ ನಿವಾಸಿಗಳು ಹಾಗೂ ಮಳಿಗೆದಾರರು ಈ ಗಬ್ಬೆದ್ದು ನಾರುತ್ತಿರುವ ಚರಂಡಿ ನೀರಿನ ದುರ್ವಾಸನೆಯಿಂದ ಕೆಮ್ಮು, ಜ್ವರ, ನೆಗಡಿಯಿಂದ ಕಾಯಿಲೆಗೆ ತುತ್ತಾಗಿದ್ದಾರೆ. ಸ್ಥಳೀಯರು, ಮಳಿಗೆದಾರರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ 2 ವರ್ಷದಿಂದ ಮನವಿ ಸಲ್ಲಿಸಿದ್ದು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. 6 ತಿಂಗಳ ಮುಂಚೆಯೂ ಬಂದು ಸ್ಥಳ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಸರಿಪಡಿಸುವುದಾಗಿ ಆಶ್ವಾಸನೆ ನೀಡಿ ಹೊರಟಿದ್ದಾರೆ ಹೊರತು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಾಧ್ಯಮಗಳ ಜೊತೆ ಮಾತನಾಡಿದರು. ಸ್ಥಳೀಯ ಮಳಿಗೆದಾರರಾದ ಸ್ವಾಮಿ ಅವರು ಇಂದು ಮಾತನಾಡಿ, ಸಾಕಷ್ಟು ಬಾರಿ ನಾವು ಈ ಪಾರ್ಕ್ ಹಾಗೂ ಚರಂಡಿ ನೀರಿನ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಈವರೆಗೂ ನಮಗೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಇದರಿಂದಾಗಿ ಸುತ್ತಮುತ್ತಲಿನ ಪ್ರದೇಶವೆಲ್ಲ ಗಬ್ಬು ನಾರುತ್ತಿದ್ದು ಇಲ್ಲಿನ ಸ್ಥಳೀಯ ನಿವಾಸಿಗಳು ಅನೇಕ ಕಾಯಿಲೆಗೆ ತುತ್ತಾಗಿದ್ದಾರೆ. ಈಗಲಾದರೂ ಮೂಡ ಹಾಗೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಿದ್ದಾರೆ. ಹಲೋ, ಆಮೇಲೆ ನೋಡಿ ಇಲ್ಲಿ ಲೈಟ್ ಕಂಬಗಳದು ಎಲ್ಲ ವೈಟ್ ಟಚ್ ಆಗ್ತವೆ, ಯಾರು ಮೇಂಟೈನ್ ಮಾಡೋರಿಲ್ಲ. ಅಲ್ಲ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನಗೆ ವಾಸನೆ ಹೊಡಿತದೆ. ಈ ವಾಸನೆ ಹೊಡಿತೀವ ಸೊಳ್ಳೆ ಎಲ್ಲ ಇದೆ, ಫುಲ್ಲು ಸೊಳ್ಳೆ ಎಲ್ಲ ಏನು ಮಾಡೋಲ್ಲ ಇದೆ. ಹಿಂಗೆ ಮಾತಾಡ್ತಾರೆ. ಪಂಚಾಯತಿ ಬಂದು ನೋಡ್ತಾ ಇಲ್ಲ, ಬಂದು ಹೆವಿ ಆಗ್ಬಿಟ್ಟಿದೆ. ರಾತ್ರಿ ಯಾವ ಹೆಚ್ಚು ಕಮ್ಮಿ ಅಂದ್ರೆ 6 ತಿಂಗಳು ವರ್ಷನೇ ಆಯ್ತು. ಎಲ್ಲ ಜಾಮ್ ಆಗಿ ಹೇಳಿ ಸಾಕಾಗಲ್ಲ. ಪಂಚಾಯತಿಗೆ ಬಂದು 6 ತಿಂಗಳ ಏನಿದ್ರೆ ಇದ್ರಿದ್ದಿಲ್ಲ. ಪಾರ್ಕ್ ಮಾಡಿರೋದ ಇದು? ಪಾರ್ಕ್ ಮಾಡಿದ್ದಾರೆ. ಮತ್ತೆ ಹಳ್ಳ ಐತೆ ಇದು ಪಾರ್ಕಲ್ಲೇ ಬಿಟ್ಟು ಮುಖ್ಯ ರಸ್ತೆ ಅಲ್ಲೇ ಬೋರ್ಡ್ ಇದೆ. ಭೀಮಾಭರಣಿ ಲೇಔಟ್ ಮಾಡೋರೆ, ಅವರು ಪಂಚಾಯತಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ 2 ವರ್ಷದಿಂದ ತುಂಬ ಎರಿತಾನೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ, ಜನಗಳು ಎಲ್ಲ ಈಗ 3 ಕಿಲೋಮೀಟ್ರ್ ದೂರ ಹೋಗ್ತಾರೆ. ಇಲ್ಲಣೆ ಅಕ್ಕಪಕ್ಕ ನಿವಾಸಿಗಳು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಾವು ದಯವಿಟ್ಟು ಅವ್ರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ, ಪಂಚಾಯತಿಗೆ, ಪಟ್ಟಣ ಪಂಚಾಯತಿಗೆ ಅರ್ಜಿ ಎಲ್ಲ ನಾವು ಕೊಟ್ಟಿದ್ದೀವಿ. ಲೇಔಟ್ ಅವ್ರು ಕೊಟ್ಟವ್ರೆ, ಸಾರ್ವಜನಿಕರು ಕೊಟ್ಟವ್ರೆ, ಎಲ್ಲ ಕೊಟ್ಟರು ಅವರು ಇನ್ನೂ ಬಗೆಹರಿಸ್ತಾ ಇಲ್ಲ. ಮಾಡಬೇಕು, ಬಿಡಬೇಕು. ಬರೀ 300 ಮೀಟ್ರಲ್ಲಿ ಮೇನ್ ರೋಡ್ ಟಚ್ಚಲ್ಲಿರೋದು, ಬರೀ 300 ಮೀಟ್ರಲ್ಲಿ ಇರೋದು ಲೈನು. ಆ 300 ಮೀಟ್ರಿಗೆ ಲೈನ್ ಕೊಡೋಕ್ಕಾಯ್ತಾಯಿಲ್ಲ. ಈ ಕಡೆಯಿಂದ ಆದರೆ 100 ಮೀಟ್ರು, ಇಲ್ಲಿಂದ ರೋಡ್ ಅಡ್ಡ ಹೋದರೆ 105 ಮೀಟ್ರು ಇದೆ ಪಕ್ಕದ. ಏನಾಗಬೇಕು ಇಮಿಡಿಯೇಟ್ಲಿ ಇದು ಒಂದು ಲೈನ ಈ ಕಡೆಗಾರ ಕೊಡ್ಬೋದು ಗಣಗುಂಡಿಗೆ, ಇಲ್ಲ ಪಕ್ಕದ ಲೇಔಟ್ಗಾರು ಕೊಡಬೇಕು. 100 ಮೀಟ್ರು ಈ ಕಡೆ, ಆ ಕಡೆ 300 ಮೀಟ್ರು, ಇದಿಷ್ಟೇ. ಅಧಿಕಾರಿಗಳು ಎಲ್ಲರಿಗೂ ಹೇಳಿದ್ದೀವಿ, ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ಹತ್ರನೂ ಅದೇ ಅರ್ಜಿ ಕೊಟ್ಟಿರೋದು ಸ್ಲಿಪ್. ಈಗ ಅವರು ಟೆಂಡರ್ ತಗೋಬೇಕು, ಮತ್ತು CO ಏನು ನಮಗೇನು ಹೇಳಿಲ್ಲ. ಓನ್ಲಿ ಇಂಜಿನಿಯರು ಅವ್ರು ಮಾತ್ರ ಹೇಳಿದ್ದಾರೆ ಮಾಡಿಕೊಡ್ತೀವಿ ಅಂತಾರೆ. ನಾವು ಕೊಟ್ಟೆ 6 ತಿಂಗಳಾಯಿತು. ಇಲ್ಲ, ಮೊದಲು ಇದು ಮೂಡ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿತ್ತು. ಅದು ಆ್ಯಕ್ಚುಲಿ ಇದು ಲೇಔಟ್ನವರು ಮೇಂಟೈನ್ ಮಾಡ್ತೀವಿ ಅಂತ ಒಂದು ಫಿಟೌಟ್ ಕೊಟ್ಟಿರ್ತಾರೆ. ಆದರೆ ಅವರು ಮೇಂಟೈನ್ ಮಾಡಿಕ್ಕಿಲ್ಲ. ಈಗ ನಮಗೆ ಇದಿಲ್ಲ, ಅದರಿಂದ ಮೂಡಾದವರೇ ಮಾಡ್ತಾರೆ ಅಂತಂದರು. ಮೂಡಾದವ್ರು ಏನಾಗಿದೆ, ಈಗ ಪಟ್ಟಣ ಪಂಚಾಯತಿಗೆ ಹೋಗ್ತಾರೆ. ಪಟ್ಟಣ ಪಂಚಾಯತಿಗೆ ಹೋಗಿ ಈಗ 6 ತಿಂಗಳಾಗಿದೆ. ಇಲ್ಲೇನು ಅಂತಂದರೆ UGD ತುಂಬಿದ್ರು ಏನೇ ಕಂಪ್ಲೇಂಟ್ ಮಾಡಿದ್ರು ಅಟೆಂಡ್ ಮಾಡ್ತಾಯಿಲ್ಲ. ಅದರಿಂದ ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಸರ್. ಏನೂ ಇಲ್ಲ, ಇಲ್ಲಿ ಪಿಟ್ಗುಂಡಿ ಮೇಂಟೈನ್ ಮಾಡ್ತಾಯಿಲ್ಲ. ಪಾರ್ಕ್ ಮಾಡಿದ್ದಾರೆ, ಪಾರ್ಕ್ ಒಳಗೆ ಪಿಟ್ಗುಂಡಿ ಮಾಡಿದ್ದಾರೆ. ಮಳೆ ನೀರೆಲ್ಲ ಒಂದು ಸ್ಟಾಕ್ ಆಗಿ ರೋಡಲ್ಲೆಲ್ಲ ಹರಿದು ಓಡಾಡೋಕ್ಕೆ ತೊಂದರೆ ಆಯ್ತದೆ. ಸೊಳ್ಳೆ ಕಟ್ಟ ಜಾಸ್ತಿ ಆಗಿದೆ. ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು ಇಲ್ಲಿ ಜನಗಳು ಅಕ್ಕಪಕ್ಕದವರು ವಾಸ ಮಾಡೋಕ್ಕೆ ಆಗ್ತಾಯಿಲ್ಲ. ಆದ್ರೂ ಇಲ್ಲಿ ಬಂದು ಅಧಿಕಾರಿಗಳು ಯಾರು ಬರ್ತಾರೆ, ನೋಡ್ತಾರೆ, ಸುಮ್ಮನೆ ಹೋಯ್ತಾರೆ ಹೊರತು ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ
ಈಗ ಪಿಟ್ಗುಂಡಿದ್ದು ಏನಿದೆ ಎಲ್ಲ ತೆರವು ಮಾಡಿಸ್ಬೇಕು ಅದನ್ನ. ಇಲ್ಲಾಂದ್ರೆ ಅದನ್ನ ಕಲೆಕ್ಷನ್ ಬೇರೆ ಕಡೆ ಏನಾರು ಇದು ಮಾಡಂಗೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ಮಳೆ ಆಗಿರೋದ್ರಿಂದ ಓಡಾಡೋಕ್ಕೆ ಆಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಜನಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಇಲ್ಲಿ.